ಹೌದಪ್ಪ, ಅಳಿಯಂದ್ರು ದಿಶಿನ್ನ ಆಸೆ ಪಟ್ಟೇನ್ ಮದ್ವೆ ಆಗ್ಲಿಲ್ಲ. ಅವ್ರ ಅಪ್ಪನ ಆರೋಗ್ಯ ಸರಿ ಹೋಗ್ಲಿ ಅಂತ ಅವ್ರ ಆಸೆ ಕಟ್ಟು ಬಿದ್ದು ಮದ್ವೆ ಆದ್ರು ಅಷ್ಟೇ. ಈ ಮದ್ವೆ ಆಗಿದ್ರಲ್ಲಿ ಅಳಿಯಂದ್ರದ್ದು ಯಾವ ತಪ್ಪು ಇಲ್ಲ. ಆಮೇಲೆ ದಿಶಾನು ತುಂಬಾ ಒಳ್ಳೆ ಹುಡುಗಿನೇ ಅಪ್ಪ. ಅಪ್ಪ, ಭಾವನ ಬಗ್ಗೆ ಒಳ್ಳೇದು ಹೇಳ್ತಾ ದಿಶಾನು ಒಳ್ಳೆವಳು ಅಂತ ಹೇಳಕ್ ಬರ್ಬೇಡಿ ಅಪ್ಪ. ನೀವು ಅವಳ ಬಗ್ಗೆ ಏನೇ ಹೇಳಿದ್ರು ನಾನು ಕೇಳಿಸ್ಕೊಳಕ್ ರೆಡಿ ಇಲ್ಲ. ಹಾಗೆ ಭಾವನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವತ್ತೂ ಗೌರವ ಇದ್ದೇ ಇರುತ್ತೆ. ಆದರೆ ಆ ದಿಶಾನ್ ಮದುವೆ ಆಗಿದ್ದನ್ನ ನಾನು ಯಾವತ್ತೂ ಒಪ್ಪಲ್ಲ. ಎಲ್ಲೋ ಏನೋ ತಪ್ಪಾಗಿದೆ. ಅದೇನು ಅಂತ ನಾನು ಪೊಲೀಸ್ ಆದ್ಮೇಲೆ ಕಂಡುಹಿಡಿತೀನಿ. ಇಲ್ಲಿವರೆಗೂ ಹುಟ್ಟಿ ಆಸೆ ಪಟ್ಟ ಹಾಗೆ ಪೊಲೀಸ್ ಆಗೋದ್ರ ಕಡೆ ಗಮನ ಕೊಡ್ತೀನಿ. ಸರಿ ನೋಡು, ಬೇರೆ ಯಾವ ವಿಷಯದ ಬಗ್ಗೆನೂ ನೀನು ತಲೆ ಕೆಡಿಸ್ಕೋಬೇಡ. ಪೊಲೀಸ್ ಆಗೋದ್ರ ಬಗ್ಗೆ ಮಾತ್ರ ಗಮನ ವಹಿಸು. ಪ್ರಪಂಚದಲ್ಲಿ ಎಲ್ಲರೂ ಕಷ್ಟಪಡೋದು ಇದೇ ದುಡ್ಡುಗಲ್ವಾ? ದುಡ್ಡು ಜೊತೆ ಅಧಿಕಾರನೂ ಇದ್ರೆ ಎಲ್ಲರೂ ಬೆಲೆ ಕೊಡ್ತಾರೆ. ಹೌದು, ಅದು ಮೇಲ್ನೋಟಕ್ಕೆ ಮಾತ್ರ ಸತ್ಯ. ನಿಜವಾದ ಮನುಷ್ಯಂಗೆ ನಿಯತ್ತಿರ್ಬೇಕು ಅಷ್ಟೇ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಪೂಜೆ ಎಲ್ಲ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿದೆ. ಎಲ್ಲರಿಗೂ ಒಳ್ಳೇದಾಗಲಿ. ಪುರೋಹಿತ್ರೆ, ನಮ್ಮ ಚಿರು ದಿಶಾ ಜಾತಕ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಅಲ್ಲೇ ನಿಮ್ಮ ಪಕ್ಕದಲ್ಲಿ ನೋಡಿ ಜಾತಕ. ಅಗತ್ಯವಾಗಿ. ಓಂ ಸರಸ್ವತಿ ಮಹಾಭಾಗ್ಯೆ ವಿದ್ಯೆ ಕಮಲಲೋಚನೆ ವಿಶ್ವರೂಪ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೇ. ಛೇ 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 ಛೇ, ಏನಾಯ್ತು? ಇವರಿಬ್ರು ಜೀವನ ಮುಳ್ಳಿನ ಮೇಲಿನ ನಡಿಗೆ ಅಂತ ಆಗುತ್ತೆ ಮುಂದೆ. ಏನ್ ಪುರೋಹಿತ್ರೆ ಹೀಗೆ ಹೇಳ್ತಿದ್ದೀರಾ? ಪರಿಹಾರ ಮಾಡಲೇಬೇಕು. ಇಲ್ಲ ಅಂದ್ರೆ ಭವಿಷ್ಯದಲ್ಲಿ ಇವ್ರ ಜೀವನ ತುಂಬಾ ಕಷ್ಟ. ಅಂದ್ರೆ ಅದಕ್ಕೇನಾದ್ರು ಪೂಜೆ ಹೋಮ ಏನಾದ್ರು ಪರಿಹಾರ ಇದ್ರೆ ಹೇಳಿ. ಒಂದು ಪರಿಹಾರ ಇದೆ, ಆದ್ರೆ ಅದು ತುಂಬಾ ಕಷ್ಟ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಮಾಡೋಣ ಹೇಳಿ. ಹುಡುಗನ ತಾಯಿ 7 ಮನೆಯಲ್ಲಿ ಅಕ್ಕಿಯ ಭಿಕ್ಷೆಯನ್ನು ತಂದು ಮನೆಯ ಹೊರಗಡೆ ಒಲೆ ಹಚ್ಚಿ ಅದನ್ನ ಬೇಯಿಸಿ ಈ ದಂಪತಿಗಳಿಗೆ ಊಟ ಬಡಿಸ್ಬೇಕು. ಆಗ ಜಾತಕದಲ್ಲಿರೋ ದೋಷ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗುತ್ತೆ. ಈ ಕಾರ್ಯವನ್ನ ಬರಿಗಾಲಲ್ಲೇ ಭಿಕ್ಷೆ ಬೇಡಿ ತಗೊಂಡ್ಬರ್ಬೇಕು. ಹಾಗೆ ಇವ್ರಿಗೆ ಭಿಕ್ಷೆ ಕೊಡೋರು ಸುಮಂಗಲಿಯರಾಗಿರ್ಬೇಕು ಅಥವಾ ಚಿಕ್ಕ ಹೆಣ್ಮಕ್ಳಾಗಿರ್ಬೇಕು. ಆದರೆ ಇದನ್ನೆಲ್ಲ ಮಾಡೋಕ್ಕೆ ಹುಡುಗಂಗೆ ತಾಯಿನೇ ಇಲ್ವಲ್ಲ, ಹೇಗ್ ಮಾಡ್ತೀರಾ? ಏನಾಯ್ತು? ಯಾಕೆಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದೀರಾ? ಪೂಜೆ ಮುಗಿತಾ ಇಲ್ವಾ? ಪೂಜೆ ಏನೋ ಮುಗೀತಮ್ಮ, ಆದ್ರೆ ಪುರೋಹಿತರು ಚಿರು ದಿಶಾ ಜಾತಕ ನೋಡಿ ಏನೋ ದೋಷ ಇದೆ ಅಂತ ಹೇಳಿದ್ರು. ಹೌದಾ? ಅದಕ್ಕೆ ಪರಿಹಾರನೂ ಹೇಳಿದ್ರು. ಹಾಗಿದ್ರೆ ಆ ಪರಿಹಾರ ಮಾಡಿಸಿದ್ರಾಯ್ತು. ಅಯ್ಯೋ, ಅದು ಮಾಡಕ್ಕಾಗಲ್ಲಮ್ಮ. ದೋಷ ಪರಿಹಾರ ಕಾರ್ಯನ ಚಿರು ಅವ್ರ ತಾಯೇ ಮಾಡ್ಬೇಕಂತೆ. ಅದು ಹೇಗಾಗತ್ತೆ? ಯಾಕಾಗಲ್ಲ? ಚಿರು ತಾಯಿ ಸ್ಥಾನದಲ್ಲಿ ನಾನಿದ್ದೀನಲ್ಲ. ಅದೆಂತ ಪರಿಹಾರನೇ ಆಗ್ಲಿ, ಎಷ್ಟೇ ಕಷ್ಟ ಆಗ್ಲಿ, ನಾನು ಅದು 7 ಮನೆಗೆ ಹೋಗಿ ಭಿಕ್ಷೆ ರೂಪದಲ್ಲಿ ಅಕ್ಕಿ ತರಬೇಕಂತಮ್ಮ. ಆದ್ರೆ ಆ ಭಿಕ್ಷೆನ ಹೆಂಗಸರೇ ಕೊಡ್ಬೇಕಂತೆ, ಇಲ್ಲ ಚಿಕ್ಕ ಹೆಣ್ಮಕ್ಳು ಕೊಡ್ಬೋದಂತೆ. ಆಮೇಲೆ 7 ಮನೆಯಿಂದ ಭಿಕ್ಷೆ ತರಲೇಬೇಕಂತೆ. ಅದನ್ನ ತಂದು ಅನ್ನ ಬೇಯಿಸಿ ಚಿರು ದಿಶಾಗೆ ಊಟ ಬಡಿಸ್ಬೇಕಂತೆ. ಆಗ್ಲೇ ದೋಷ ಪರಿಹಾರ ಆಗೋದು. ನೋಡಮ್ಮ, ಅಕ್ಕಿನ ಭಿಕ್ಷೆ ಬೇಡಿನೇ ತರಬೇಕು. ಮಾರ್ಕೆಟಿಂದ ದುಡ್ಡು ಕೊಟ್ಟು ತಗೊಂಬರಕ್ಕಾಗಲ್ಲಮ್ಮ. ಹೇಳಿಲ್ವಾ ಸೌಂದರ್ಯ? ಇದೆಲ್ಲ ನಿನ್ನಿಂದ ಆಗಲ್ಲ. ಅರ್ಥ ಆಯ್ತಾ?
ಅಷ್ಟೇ ತಾನೇ? ಖಂಡಿತ ನಾನು ಮಾಡ್ತೀನಿ. ಅದಕ್ಕೆ ಹೌದು ಚಿರು, ನಿನ್ನ ತಾಯಿ ಸ್ಥಾನದಲ್ಲಿದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅದನ್ನ ಪ್ರೂವ್ ಮಾಡಬೇಕು ಅಂದ್ರೆ ನಾನು ಇದನ್ನ ಮಾಡಲೇಬೇಕು. ಅದಕ್ಕೆ ನನಗೋಸ್ಕರ ನಿಮ್ಮ ತಾಯಿತನನೇ ತ್ಯಾಗ ಮಾಡಿದವರು ನೀವು. ಅದನ್ನು ಈ ಥರ ಎಲ್ಲ ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ. ಪ್ರೂವ್ ಮಾಡೋದು ಒಂದೇ ಅಲ್ಲ, ನೀನು ಒಳ್ಳೇದಕ್ಕೆ ಅದೆಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ ಚಿರು. ನೋಡಿ ಅಮ್ಮ, ಕೇವಲ ಮುತ್ತೈದೆಯರು ಅಥವಾ ಚಿಕ್ಕ ಹೆಣ್ಣುಮಕ್ಕಳು ಅವ್ರ ಕೈಲಿ ಮಾತ್ರ ಭಿಕ್ಷೆ ತರಬೇಕು. ಬರಿಗಾಲಲ್ಲೇ ಹೋಗಿ ತಗೊಂಬರ್ಬೇಕು. ಈ ಕಾರ್ಯದಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೂ ನಿಮ್ಮ ಸಂಸಾರದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಹಾಗೆ ಈ ಹರಕೆ ತೀರೋ ತನಕ ದಂಪತಿಗಳು ಒಟ್ಟಿಗೆ ಇರೋ ಹಾಗಿಲ್ಲ. ಆ ಥರ ಏನೂ ಅಚಾತುರ್ಯಗಳು ನಡೆಯೋದು ನೀವು ಯೋಚನೆ ಮಾಡಬೇಕು. ಹಾಗೆ ಈ ಹರಕೆ ತೀರೋವರೆಗೂ ದಿಶಾ ನನ್ನ ರೂಮಲ್ಲಿ ಮಲ್ಕೊಂಡು. ನಮ್ಮ ಸೌಂದರ್ಯ ಭಿಕ್ಷೆ ಬೇಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೆಯಲ್ಲ, ನನಗೆ ತುಂಬ ಬೇಜಾರಾಗ್ತಿದೆಯಮ್ಮ. ನಿನ್ನ ಆ ಥರ ನೆನೆಸ್ಕೊಂಡ್ರೆ ಅಯ್ಯೋ ಅನ್ನಿಸ್ತಿದೆಯಲ್ಲಮ್ಮ. ಹೌದು ಸೌಂದರ್ಯ, ಯಾಕೋ ನೀನು ಭಿಕ್ಷೆ ಬೇಡೋದು ನನಗೆ ಒಪ್ಕೊಳಕ್ಕಾಗ್ತಿಲ್ಲ. ಸಾಕು ನಿಲ್ಸಿ, ಯಾಕೆಲ್ಲರೂ ಭಿಕ್ಷೆ ಭಿಕ್ಷೆ ಅಂತಿದ್ದೀರಾ? ನಾನು ಚಿರುಗೋಸ್ಕರ ಮಾಡ್ತಾ ಇರೋ ಹರಕೆ ಇದು. ಇದ್ರ ಬಗ್ಗೆ ಮತ್ತೆ ಯಾರು ಅಪಸ್ವರ ಎತ್ಬೇಡಿ.